ಅಡ್ರೆಸ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ? ಅಡ್ರೆಸ್ ಏನು ಲೊಕೇಶನ್ ಕಳಿಸಿದೀನಿ. ಸರಿ ಬಾವ. ಇವಳೆ ರೆಡಿ ಆತ್ಲ ಅವಳು? ಹ್ಞೂ ರೀ, ರೆಡಿ ಆಗ್ತಾವಳೆ, ಹೇಳ್ಬಿಟ್ಟು ಬಂದಿದ್ದೀನಿ. ಬಾವ, ಇವಳೆ ಇವ್ರು ಯಾಕೆ ಬಂದ್ರಿಲ್ಲಿ? ಅವ್ರ ಜೊತೆನಲ್ಲಿ ಇದ್ದಾಳಲ್ಲ, ಅವಳದೇ ಕೆಲಸ ಇದು. ಸಾಹೇಬ್ರೆ, ಏನ್ ಸಮಾಚಾರ ಬಂದಿದ್ದು? ಭಾರತಿನ ಸ್ವಲ್ಪ ಕರಿತೀರಾ, ಮಾತಾಡ್ಬೇಕು. ಯಾಕೆ ಸಾಹೇಬ್ರೆ? ಅದನ್ನೆಲ್ಲ ಹೇಳ್ತೀವಿ, ಮೊದ್ಲು ಕರಿಯಮ್ಮ ನಿನ್ ಮಗಳನ್ನ. ಹೇಗ್ ಸರ್ ಬರ್ತಾಳೆ? ಆ ಪಾಪಿ ಮಾಡಿರೋ ಕೆಲ್ಸಕ್ಕೆ ಅಲ್ಲಿಂದ ಬಂದು ರೂಮ್ ಸೇರ್ಕೊಂಡವಳೆ, ಊಟನೂ ಮಾಡಿಲ್ಲ, ಎಷ್ಟೇ ಸಮಾಧಾನ ಮಾಡಿದ್ರು ಆಚೆನೂ ಬರ್ತಾ ಇಲ್ಲ ಸರ್. ಸರ್, ನನ್ ಮಗಳನ್ನ ನೋಡೋದಕ್ಕೆ ಇವತ್ತು ಹುಡುಗರು ಕಡೆ ಬರ್ತಾ ಇದಾರೆ ಸರ್. ಸರ್, ಇವರೆಲ್ಲ ನಾಟಕ ಮಾಡ್ತಿದ್ದಾರೆ. ನಿಜ ಏನು ಅಂತ ಭಾರತಿಗೆ ಮಾತ್ರ ಗೊತ್ತು. ಅವಳನ್ನ ಬರಕ್ ಹೇಳಿ ಸರ್. ಏನಮ್ಮ ನೀನು ಒಂದೇನಾಗಿ ಈಗ ಮಾತಾಡೋದು? ಯಾರಾದ್ರೂ ಹೆತ್ತ ಮಗಳ ಮೇಲೆ ಹೀಗೆಲ್ಲ ಕಂಪ್ಲೇಂಟ್ ಕೊಡ್ತಾರ? ನಮಗೆ ಇಷ್ಟೊಂದು ಸಂಕಟ ಆಗ್ತಿದೆ, ಇನ್ನು ಅವಳಿಗೆ ಹೇಗಾಗಿರ್ಬೇಡ. ಸ್ವಲ್ಪ ನೀವೇ ಯೋಚನೆ ಮಾಡಿ ಸರ್. ಇಂಥ ಪರಿಸ್ಥಿತಿಲಿ ಅವಳನ್ನ ಹೇಗ್ ಕರೆಯಕ್ಕಾಗತ್ತೆ? ಪಾಪ ನನ್ ಮಗಳು ತುಂಬಾ ನೊಂದಿದ್ದಾಳೆ. ನೋಡಿ, ಒಂದ್ಸಾರಿ ನಿಮ್ ಹುಡುಗಿನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಅವಳೇನಾದ್ರು ಹೌದು ಅಂತ ಹೇಳಿದ್ರೆ ನಾವು ಹೊರಟಾಗ್ತೀವಿ ಅಷ್ಟೇ. ಸರ್, ಅಕ್ಕಪಕ್ಕದವ್ರು ನೋಡಿದ್ರೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಸರ್. ಮದ್ವೆ ಆಗ್ಬೇಕಾದ್ರೆ ಹುಡುಗಿ ಸರ್ ಅವಳು. ನೋಡಿ, ನಾವೇನ್ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇಲ್ವಲ್ಲ, ಇಲ್ಲೇ ವಿಚಾರಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಅಷ್ಟ್ ಮಾಡಿ ಸರ್ ಪ್ಲೀಸ್. ಭಾರತಿ ನನ್ನ ಹತ್ರ ಹೇಳಿದಾಳೆ ಮುತ್ತು ಅಣ್ಣ ಏನು ತಪ್ಪು ಮಾಡಿಲ್ಲ ಅಂತ. ಇವ್ರ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಅವಳನ್ನ ಹೊರಗಡೆ ಕರಿಯಕ್ ಹೆದರ್ತಿದ್ದಾರೆ. ಅಯ್ಯೋ ಭಗವಂತ, ನಮ್ಮ ಮೇಲ್ ತಪ್ಪೋರ್ಸಕ್ಕೆ ಹೇಗಮ್ಮ ಬಂತು ನಿನಗ್ ಮನ್ಸು? ಹಾಗಾದ್ರೆ ಭಾರತಿ ನನ್ನ ಹತ್ರ ಹೇಳಿದ್ ಸುಳ್ಳ? ಅಮ್ಮ, ಭಾರತಿನೇ ನಿನ್ನ ಹತ್ರ ಹೇಳಿದ್ದು ಅನ್ನಕ್ಕೆ ಏನಮ್ಮ ಸಾಕ್ಷಿ ಇದೆ? ಓ, ಸಾಕ್ಷಿ ಬೇಕಾ ನಿಮ್ಗೆ? ಇರಿ ಒಂದ್ ನಿಮಿಷ. ಸರ್, ಇದರಲ್ಲಿ ಭಾರತಿ ನನ್ನ ಹತ್ರ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ ಇದೆ, ನೀವು ಕೇಳಿಸ್ಕೊಳ್ಳಿ. ಸಾಹೇಬ್ರೆ, ಕೇಳ್ಬೇಡಿ. ನಿಮಗ್ ಗೊತ್ತಿಲ್ವಾ, ಅವೆಲ್ಲ ಟೆಕ್ನಿಕು. ಯಾರ್ದೋ ಮಾತನ್ನ ಯಾರಿಗೋ ಸೆಟಪ್ ಮಾಡ್ತಾರೆ ಸರ್. ಹೇಯ್, ನೀನ್ ಸುಮ್ಮನೆ ನಿಂತ್ಕೊಳ್ಳಯ್ಯ. ನೀನ್ ಪ್ಲೇ ಮಾಡಮ್ಮ. ಹಲೋ ಹಲೋ ಭಾರತಿ, ನಾನ್ ಚಂದನ ಮಾತಾಡ್ತಿರೋದು. ಚಂದನ, ತಪ್ಪು ಮಾಡ್ಬಿಟ್ಟೆ. ನಾನು ಮಾವನ್ ನೋಡೋದಕ್ಕೆ ಬರ್ಲೇಬಾರ್ದಿತ್ತು. ಇದು ನಿಮ್ ಮಗಳು ತಾನೇ ಮಾತಾಡಿದ್ದು? ಈಗ್ಲಾದ್ರೂ ಕರೀರಿ ಅವಳನ್ನ. ಸರ್, ಅವಳು ಇಂಥ... ನೋಡ್ರಿ, ನಿಮ್ ಮಗಳನ್ನ ವಿಚಾರಿಸದೆ ಈ ಕೇಸ್ ನಡೆಯಲ್ಲ. ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡಬೇಡಿ, ಇಲ್ಲಾಂದ್ರೆ ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲ ಸರ್, ಇವಳ ಮಾತನ್ನ ಕಟ್ಕೊಂಡು ನೀವು ಹೇಳ್ದಷ್ಟು ಮಾಡಮ್ಮ ಮೊದ್ಲು. ಅಮ್ಮ, ರೆಡಿ ಆಗ್ತೀನಮ್ಮ, ಹೊಡಿಬೇಡ. ಏಯ್, ಚಂದನನ್ ಜೊತೆನಲ್ಲಿ ಫೋನಲ್ಲಿ ಏನಂತ ಮಾತಾಡ್ತೀಯ? ಕೊನೆಗೂ ನಮ್ ಕಣ್ಣೆ ಮಣ್ಣೆರ್ಚ್ಬಿಟ್ಟೆ ಅಲ್ಲ. ಎತ್ತವ್ರನ್ನ ಜೈಲಿಗೆ ಕಳ್ಸೋದಕ್ಕೆ ರೆಡಿ ಆಗಿದ್ಯಲ್ಲೇ ಪಾಪಿ. ನಾವೇನ್ ಅನ್ಯಾಯ ಮಾಡಿದೀವಿ? ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಅಯ್ಯೋ ದೇವ್ರೆ, ಇಂಥ ಮಗಳನ್ನ ಯಾಕಪ್ಪ ಕೊಟ್ಟೆ? ನಾನೇನಮ್ಮ ಮಾಡ್ದೆ ಈಗ? ಏನ್ ಮಾಡ್ದೆ ಅಂತ ಕೇಳ್ತಿದ್ದೇನೆ. ಹೊರಗಡೆ ಪೊಲೀಸರು ನಿಮ್ಮ ಅಪ್ಪನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಏಯ್, ನಿಮ್ಮಪ್ಪ ಯಾರಿಗೋಸ್ಕರನೇ ದುಬೈಗೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದು? ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ಸ್ಬೇಕು ಅಂತ ಅವ್ರು ಬಂದ್ರೆ ನೀನೇ ಅವ್ರ ಕುತ್ತಿಗೆಗೆ ನೇಣು ಹಗ್ಗಾಕ್ಬಿಟ್ಟಿಯಲೆ. ಎಂತ ಮಗಳೇ ನೀನು? ಅಯ್ಯೋ ದೇವ್ರೆ, ನಾನ್ ಬದುಕಿರಲ್ಲ. ನಿನ್ ಮುಂದೆನೆ ವಿಷ ತಗೊಂಡು ಸತ್ತೋಗ್ತೀನಿ. ಆಮೇಲೆ ನೀನ್ ಒಬ್ಳೆ ಬದುಕಿರು. ಅಮ್ಮ, ನನ್ ಏನಮ್ಮ ಮಾಡ್ಬೇಕೀಗ? ಇಲ್ಲಿ ನೋಡು,
ಪೊಲೀಸ್ನವರು ನಿನ್ನ ವಿಚಾರಣೆ ಮಾಡೋದಕ್ಕೆ ಮನೆ ಮುಂದೆ ಬಂದು ನಿಂತಿದ್ದಾರೆ. ನೀ ಅಲ್ಲಿಗೆ ಹೋಗಿ ನಮ್ಮ ಅಪ್ಪ ಕೊಟ್ಟಿರೋ ಕಂಪ್ಲೇಂಟು ಸತ್ಯ ಅಂತ ಹೇಳ್ಬೇಕು. ನೀನೇನಾದ್ರೂ ಸುಳ್ಳು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂತೀಯ. ಅಮ್ಮ ಹಾಗೆಲ್ಲ ಹೇಳ್ಬೇಡ ಅಮ್ಮ. ಹಾಗಾದ್ರೆ ನಾನು ಹೇಳ್ಕೊಟ್ಟಾಗೆ ಬಂದು ಪೊಲೀಸ್ ಮುಂದೆ ಹೇಳ್ತೀಯಾ? ಹೇಳೇ, ಹೇಳ್ತೀಯಾ? ಹೇಳಿದೆಲ್ಲ ಅರ್ಥ ಆಯ್ತಾ? ಅಲ್ಲಿಗೆ ಬಂದು ಅವ್ರ ಮುಂದೆ ಬಾಯಿ ಬೀಗ ಹಾಕೊಂಡು ನಿಂತ್ಕೋಬೇಡ. ಏನಮ್ಮ ಭಾರತಿ ಅಂದ್ರೆ ನೀನೇನಾ? ನಿನ್ ನೋವು ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ನಡೀತು ಅಂತ ಸತ್ಯ ನೀನ್ ಹೇಳಿದ್ರೆ ಮಾತ್ರ ಮುಂದೆ ನಾವು FIR ಹಾಕಕ್ಕಾಗೋದು. ನಿಜವಾಗ್ಲೂ ಮುತ್ತು ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದಾನ? ಪಾಪ ಸರವಳು ಹೇಗೆ ಹೇಳ್ತಾಳೆ ನೋಡಿ, ನನ್ನ ಮಗಳು ಹೇಗೆ ಸ್ವರ್ಗೋಗಿದ್ದಾಳೆ ಅಂತ. ಈ ಆಘಾತದಿಂದ ಅವಳು ಹೇಗೆ ಹೊರಗೆ ಬರ್ತಾಳೋ ದೇವರೇ ಬಲ್ಲ. ನೋಡಮ್ಮ, ನಾವು ನಿನ್ ಮೇಲೆ ಏನು ಪ್ರೆಷರ್ ಹಾಕಲ್ಲ. ಹೌದೋ ಅಲ್ವೋ ಅಷ್ಟು ಹೇಳು. ಮತ್ತೆ ನಾವು ನಿನ್ನ ಹತ್ರ ಏನು ಕೇಳೋದಿಲ್ಲ. ಸರ್, ಅವಳೆಲ್ಲ ಹೇಳಕ್ ಆಗಲ್ಲ ಸರ್. ಪ್ಲೀಸ್ ನನ್ನ ಮಗಳಿಗೆ ಟಾರ್ಚರ್ ಕೊಡ್ಬೇಡಿ. ನನ್ನ ಕೈಲಿ ನೋಡಕ್ ಆಗಲ್ಲ ಸರ್. ಭಾರತಿ, ಏನ್ ನಡೆದಿದೆ ಅಂತ ಧೈರ್ಯವಾಗಿ ಸರ್ ಮುಂದೆ ಹೇಳು. ಇವಾಗ 4 ಜನರ ಭವಿಷ್ಯ ನೀನ್ ಹೇಳೋ ಒಂದು ಮಾತ್ ಮೇಲೆ ನಿಂತಿದೆ. ಪ್ಲೀಸ್. ಹೇಳಮ್ಮ, ನಾವಿದೀವಿ ನಿನ್ ಜೊತೆ. ನೀನ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಾಹೇಬ್ರು ಕೇಳ್ತವ್ರೆ, ಹೇಳಮ್ಮ, ನಿನಗ ಅವ್ನು ಏನ್ ಅನ್ಯಾಯ ಮಾಡಿದಾನೆ ಅಂತ ಹೇಳು. ಭಾರತಿ, ನೀನ್ ಮನೆಗ್ ಬಂದಾಗ ನಾನು ಅಲ್ಲಿದ್ದೆ. ನೀನ್ ಮನಸ್ಸಾಕ್ಷಿಗೆ ಮೋಸ ಮಾಡ್ಕೋಬೇಡ. ಹೇಳು ಭಾರತಿ, ನಿಮ್ಮ ಅಪ್ಪ ಅಮ್ಮ ಮುತ್ತು ಅಣ್ಣನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನಿಜನಾ? ಇಲ್ಲ. ಸರ್, ಇವಳಿಗೆ ಪೊಲೀಸ್ನವ್ರಂದ್ರೆ ಭಯ. ಆ ಭಯದಲ್ಲಿ ಇವಳು. ನೀನ್ ಸ್ವಲ್ಪ ಸುಮ್ನಿರಮ್ಮ. ನೀನ್ ಹೇಳಮ್ಮ, ಭಯ ಪಡ್ಬೇಡ, ಹೇಳು. ಮುತ್ತು ಮಾವ ಯಾವ ತಪ್ಪು ಮಾಡಿಲ್ಲ ಸರ್. ನಾನೇ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದು. ನನಗೆ ಮುತ್ತು ಮಾವ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಮ್ಮ ಮನೇಲಿ ನನ್ಗೆ ಬೇರೆ ಹುಡುಗನ್ನ ನೋಡಿದ್ದಾರೆ. ಅದು ನನಗೆ ಇಷ್ಟ ಇರ್ಲಿಲ್ಲ. ಈ ವಿಷಯವಾಗಿ ಮಾತಾಡ್ಬೇಕು ಅಂತ ನಾನು ಮುತ್ತು ಮಾವನ್ ಮನೆಗೆ ಹೋಗಿದ್ದು. ನಮ್ಮಪ್ಪ ಅಮ್ಮನಿಗೆ ಆ ಮನೆಯವ್ರನ್ನ ಕಂಡ್ರೇನೆ ಆಗಲ್ಲ ಸರ್. ಏಯ್, ಸುಮ್ಮನೆ ನಿತ್ಕೋಬೇಕು. ಮೈ ಮುಟ್ಟಿದ್ರೆ ಸರಿ ಇರಲ್ಲ. ಸರ್, ಮುತ್ತು ಮಾವನ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟು ಯಾವ್ದು ನಿಜ ಅಲ್ಲ. ಅವ್ನು ಯಾವ ತಪ್ಪು ಮಾಡಿಲ್ಲ ಸರ್. ಥ್ಯಾಂಕ್ಸ್ ಭಾರತಿ.
ಥೋ ಏನ್ರಯ್ಯ ಹೆಂಗ್ ಮನಸ್ಸು ಬರುತ್ತೆ ನಿಮಗೆ ಇಂಥದ್ದೆಲ್ಲ ಮಾಡಕ್ಕೆ? ಹಲ್ಲು ಗಟ್ಟಿ ಇದೆ ಅಂತ ಕಲ್ಲು ಕಡಿಯಕ್ ನೋಡ್ತೀರಾ? ಕಾನೂನು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಸ್ವಾರ್ಥಕ್ಕೆ ನಮ್ ಟೈಮ್ ವೇಸ್ಟ್ ಮಾಡ್ತೀರಾ? ನಾನ್ ಸೆನ್ಸ್. ಸರ್ ನನ್ ಮಗಳು ನಿಮ್ಮನ್ನ ನೋಡಿ ಹೆದರ್ಕೊಂಡು. ಮುಚ್ಚಾಯ ಬಾಯ್. ಗಂಡ ಹೆಂಡತಿ ಇಬ್ರು ಸ್ಟೇಷನ್ಗೆ ಬನ್ನಿ. ಸರ್ ನಾವೇನ್ ತಪ್ಪು ಮಾಡಿದೀವಿ ಸರ್? ಇವಾಗ ಮರ್ಯಾದೆಯಿಂದ ಜೀಪ್ ಹತ್ತಿದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಸ್ಟೈಲಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಕರ್ಕೊಂಬರ್ರಿ ಅವ್ರನ್ನ. ಬಿಡಮ್ಮ. ಇಡಪ್ಪ ಬರ್ತೇನೆ. ಕೈ ಬೇರೆ ಹಿಡ್ಕತಾನಲ್ಲಿ. ನಿಮ್ ಜನ್ಮಕ್ಕಿಷ್ಟು ಹೆತ್ ಮಗಳ ಮೇಲೆ ಅಬ್ಯೂಸ್ ಮಾಡಿದಾರೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಡಕ್ ನಾಚಿಕೆ ಆಗಲ್ವೇನ್ರಿ? ಏನಮ್ಮ ನೀನೇನ್ ಹೆಣ್ಣ ಹೆಮ್ಮಾರಿನ? ನಿನ್ ಮಗಳ ತಾನೇ ಅವಳು, ಹೊಟ್ಟೆಗೆ ಏನ್ ತಿಂತೀಯ? ಅಲ್ಲ ಸಾಹೇಬ್ರೆ, ಇವ್ರೆಲ್ರೂ ಮುಚ್ಚು ಬಾಯ್. ಕರೆಕ್ಟ್ ಟೈಮಿಗೆ ಈ ಹುಡುಗಿ ಬಂದಿರ್ಲಿಲ್ಲ ಅಂದ್ರೆ ನಿಮ್ಮಿಬ್ರು ಮಾತು ಕಟ್ಕೊಂಡು ನಾನು ಎಂತ ತಪ್ಪು ಮಾಡ್ಬಿಡ್ತಿದ್ದೆ ಗೊತ್ತಾ? ಸಾಹೇಬ್ರೆ, ಇವರೆಲ್ಲರೂ ಸೇರಿ ನಮ್ಮ ಯಜಮಾನ್ರ ಮೇಲೆ ಕೈ ಮಾಡಿ ಮೂಳೆನೆಲ್ಲ ಮುರಿದಿದ್ದಾರೆ. ಇದೆಲ್ಲ ತಪ್ಪು ಅನ್ಸಲ್ವಾ ನಿಮ್ಗೆ? ಆಯ್ತು, ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಸುಳ್ಳು ಯಾಕೆ ಕಂಪ್ಲೇಂಟ್ ಕೊಟ್ರೆ? ಪಾಪ ಅವ್ರಗಳ ಮುಖ ನೋಡ್ರಿ. ಗಂಡ ಹೆಂಡತಿ ಇಬ್ರು ಮಗಳನ್ನ ಮುಂದಿಟ್ಕೊಂಡು ಅಮಾಯಕರನ್ನ ಒಳಗ್ ಹಾಕ್ಸಿ ಮಜಾ ತಗೋಬೇಕು ಅನ್ಕೊಂಡಿದ್ರೇನೋ? ಸರ್ ಇವರೆಲ್ಲ ನನ್ನ ಮೇಲೆ ಕೈ ಮಾಡಿದ್ ನಿಜ. ಏಯ್, ಲಾಟಿ ರುಚಿ ತೋರಿಸ್ದ ಅಂತಂದ್ರೆ ದುಬೈ ಎಲ್ಲ ಇಲ್ಲೇ ಕಣ್ಮುಂದೆ ಬಂದ್ಬಿಡ್ಬೇಕು. ಈಗಲೂ ನಿನ್ ಕೊಬ್ಬಿಳಿಲಿಲ್ಲಲ್ಲ? ನಿಮ್ಮಂತವ್ರನ್ನೆಲ್ಲ ಸುಮ್ಮನೆ ಬಿಟ್ಟಿರೋದೇ ತಪ್ಪು. ಏನಮ್ಮ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೀಯಾ? ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕು. ಲಾಕಪ್ಪ ಲಾಕ್ ಒದ್ದ ಅಂತಂದ್ರೆ ಬುದ್ಧಿ ಬರುತ್ತೆ. ಅಯ್ಯೋ, ದಯವಿಟ್ಟು ಹಾಗೆ ಮಾಡ್ಬೇಡಿ ಸಾಹೇಬ್ರೆ. ನಿನ್ನೆ ತಾನೇ ನಮ್ಮ ಯಜಮಾನ್ರು ದುಬೈಯಿಂದ ಬಂದಿದ್ದಾರೆ. ನಿಮ್ ಕಾಲ್ ಮುಗಿತೀರಿ, ಏನೋ ನಮ್ಮ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸರ್ ಮತ್ತೆ ಕಂಪ್ಲೇಂಟ್ ಎಲ್ಲ ಬೇಡ. ಅವ್ರು ಬೇರೆ ಯಾರು ಅಲ್ಲ, ನಮ್ಮನೆ ಅವರೇ. ನಮ್ಮನೆ ಜಗಳನ ನಾವೇ ಬಗೆಹರಿಸ್ಕೋದೀವಿ ಸರ್, ದಯವಿಟ್ಟು. ನೋಡಿದ್ರಾ ಎಂತ ಮನುಷ್ಯನ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಥತ್. ಹೋಗಿ ಆ ಪುಣ್ಯಾತ್ಮನ್ ಕಾಲಾದ್ರೂ ಹೊಡ್ಕೊಳ್ಳಿ, ನಿಮ್ ಪಾಪ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೊಂದ್ಸರಿ ಈ ತರ ಏನಾದ್ರೂ ಇವ್ರಿಗೆ ತೊಂದರೆ ಕೊಟ್ಟಿದ್ ಗೊತ್ತಾದ್ರೆ ದುಬೈಗೆಲ್ಲ ಇಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹೇಳಿದ್ದು ಅರ್ಥ ಆಯ್ತಾ? ಸಾರಿ ಸರ್, ಇನ್ ಮುಂದೆ ಹೇಗೆ ಮಾಡಲ್ಲ. ಪಿ ಸಿ ಎಲ್ಲರ ಹತ್ರ ಲೆಡ್ಜರ್ ಅಲ್ಲಿ ಸೈನ್ ಮಾಡಿಸಿ ಮನೆ ಕಳಿಸ್ರಿ. ಬನ್ನಿ. ಥ್ಯಾಂಕ್ಸ್ ಸರ್. ನಾನ್ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ನಾವು ಸರಿಯಾಗಿ ವಿಚಾರಣೆ ಮಾಡಿದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗೋದನ್ನ ತಪ್ಸಕ್ಕಾಗತ್ತೆ. ಅಷ್ಟೇ ಅಲ್ಲದೆ ಕೋರ್ಟಿನ ಸಮಯನೂ ಉಳಿಯುತ್ತೆ ಅನ್ನೋದಕ್ಕೆ ಈ ಕಂಪ್ಲೇಂಟೇ ಸಾಕ್ಷಿ. ಹೆಣ್ಣು ಧೈರ್ಯವಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅನ್ನೋದನ್ನ ತೋರಿಸ್ಬಿಟ್ಟೆಮ್ಮ ನೀನು. ಎಲ್ಲಾ ಹೆಣ್ಣು ಮಕ್ಕಳು ನಿನ್ನ ತರನೇ ಇದ್ರೆ ಕಾಲಿಟ್ಟ ಮನೆಗೆ ಯಾವತ್ತೂ ಕೆಟ್ಟದಾಗಲ್ಲ. ಮಿಸ್ಟರ್ ಹರಿ, ಇಂಥ ಹೆಂಡತಿ ನಿನಗೆ ಸಿಕ್ಕಿರೋದು ನಿನ್ನ ಅದೃಷ್ಟ ಕಣಪ್ಪ. ಯಾವಾಗಲೂ ಚೆನ್ನಾಗಿ ನೋಡ್ಕೊ. ಒಳ್ಳೇದಾಗ್ಲಮ್ಮ, ಎಲ್ಲರನ್ನು ಕರ್ಕೊಂಡು ಹೋಗು. ಥ್ಯಾಂಕ್ ಯು ಒನ್ಸ್ ಅಗೇನ್.
ಏನ್ ಮಕ ನೋಡ್ತಾನೆ? ಅವ್ರ ಹಿಂದೆ ಹೋಗಿ. ಮುಂದೆ ಹೋಗುವ ಯೋಗ್ಯತೆಯನ್ನ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ತುಂಬಾ ಭಯ ಆಯ್ತಮ್ಮಯ್ಯ. ಹೌದು ಅದ್ಗೆ, ನಾನು ಈ ಸ್ಟೇಷನ್ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲಿ ನಮ್ಮನ್ನ ಜೈಲ್ಗೆ ಹಾಕ್ಬಿಡ್ತಾರಂತೂ ತುಂಬಾ ಭಯ ಆಗ್ತಿತ್ತು. ನೀವು ಬಂದ್ಮೇಲೆ ನನಗೆ ಧೈರ್ಯ ಬಂತು. ನಮ್ಮ ಪಾದದ ದೇವತೆ ಅದ್ಗೆ ನೀವು. ಥ್ಯಾಂಕ್ ಯು ಸೋ ಮಚ್ ಅದ್ಗೆ. ಏನ್ ಮೈ ನೀವು ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಕೇಳ್ತಾರಾ? ತಪ್ಪಿಲ್ಲಮ್ಮ, ನೀನ್ ಬರ್ದೇ ಹೋಗಿದ್ರೆ ತುಂಬಾ ಕಷ್ಟ ಆಗಿರೋದು. ಅಣ್ಣ, ಸತ್ಯ ನಮ್ ಪರವಾಗಿದ್ದಾಗ ನಮ್ಗೆ ಹೆದರೋ ಅವಶ್ಯಕತೆ ಇಲ್ಲ. ಕತ್ಲು ಹೋದ್ಮೇಲೆ ಅಲ್ವಾ ಕಣ್ಣಿಗೆ ಬೆಳಕು ಕಾಣಿಸೋದು. ಅದೇ ತರ ಸತ್ಯನೂ ಅಷ್ಟೆ, ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಕೊನೆಗೆ ಗೆದ್ದೆ ಗೆಲ್ಲತ್ತೆ. ಎಂತ ಮಾತು, ಸಖತ್ತಾಗಿ ಹೇಳಿದ್ರಿ. ನಿನಗೆ ಹೇಳಿದ್ದು, ಇನ್ಮೇಲಾದ್ರೂ ಮಾತಲ್ಲಿ ಸ್ವಲ್ಪ ಸತ್ಯ ಇರ್ಲಿ. ಕೂತ್ ಬಿಟ್ಟು ಸುಮ್ನೆ ನಿಂತ್ಕೊಂಡ್ರೆ ಸರಿ. ಇವಾಗ ಒಳಗಡೆ ಪೊಲೀಸ್ನವರು ಸುಮ್ನೆ ಬಿಟ್ಟು ಕಳ್ಸಿದಾರೆ. ನಿನ್ ತಲೆಗೆ ಇವಾಗ ನಾನ್ 4 ಹಾಕ್ಬೇಕಾಗತ್ತೆ. ಲೈ, ಪೊಲೀಸ್ ಸ್ಟೇಷನ್ ಕಣೋ, ಇಲ್ಲಾದ್ರೂ ಸ್ವಲ್ಪ ಸುಮ್ನಿರೋ. ಅಣ್ಣ, ನಿಮ್ಮಿಬ್ರಿಗೂ ಬುದ್ಧಿನೇ ಬರಲ್ವಾ? ಆಯ್ತು ಬಿಡಿ ಅಣ್ಣ, ಇವಾಗ ಮನೆಗೆ ಹೋಗೋಣ. ಅಣ್ಣ, ಯಾಕೋ ತುಂಬಾ ತಲೆ ನೋವ್ತಿದೆ. ಟೀ ಕುಡಿಯ. ಇವಾಗ ತಲೆನೋವು ಇನ್ನೂ ಜಾಸ್ತಿ ಆಗಿದೆ. 2 ಟೀ ಕುಡಿಬೇಕು. ಬರೋಣ, ಹೋಗೋಣ. ಸರಿ ಬಾ ಹೋಗೋಣ. ಅದಕ್ಕೆ ದುಷ್ಟ ಶಕ್ತಿಗಳೆಲ್ಲ ಓಡೋಗ್ಲಿ, ಆರತಿ ಮಾಡಿ ಒಳ ಕರ್ಕೊಳ್ಳಿ. ಸುಮ್ನಿರೋ, ಇದಕ್ಕೆಲ್ಲ ಆರ್ತಿ ಅಂತ. ಬರೀ ಆರ್ತಿ ಅಲ್ಲ, ಆ ನನ್ನ ಮಕ್ಕಳೆಲ್ಲ ಬಲಿ ಹಾಕಿದ್ರೇನೆ ದುಷ್ಟಶಕ್ತಿ ದೂರ ಆಗೋದು. ಅಪ್ಪ, ಎಲ್ಲ ಮುಗೀತಲ್ವಾ, ಮತ್ತೆ ಯಾಕೆ ವಿಷಯ? ಅಣ್ಣ, ನೀರ್ ಕುಡೀರಿ. ಸಾರಿ ಅದಕ್ಕೆ, ನನ್ನಿಂದ ನಿಮಗ್ ಟೆನ್ಷನ್ ಆಯ್ತು. ಆ ಥರ ಎಲ್ಲ ಏನಿಲ್ಲ, ನಿಮ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ. ಈಗ ನಾವೆಲ್ಲರೂ ಮನೆಗೆ ಬಂದ್ವಲ್ವಾ, ಸುಮ್ಮನಿದ್ಬಿಡಿ. ಇಲ್ಲಿವರೆಗೂ ನಮ್ಮ ಪರವಾಗಿ ಯಾರು ನಿಂತಿದ್ದೇ ಇಲ್ಲಮ್ಮ. ನೀನ್ ಉಪಕಾರಕ್ಕೆ ನಾವ್ ಏನ್ ಮಾಡಿದ್ರು ಕಡಿಮೆನೆ. ನಿಜಾನಮ್ಮ, ಯು ಆರ್ ರಿಯಲಿ ಪ್ರೌಡ್ ಆಫ್ ಯು. ಪ್ಲೀಸ್ ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡಿ. ಈ ವಿಷಯದಲ್ಲಿ ನಾನ್ ಮಾತ್ರ ಅಲ್ಲ, ಭಾರತಿ ಕೂಡ ಹೆಲ್ಪ್ ಮಾಡಿದಾಳೆ. ಪೊಲೀಸ್ ಮುಂದೆ ಅವಳು ನಿಜ ಹೇಳಿರ್ಲಿಲ್ಲ ಅಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ತಿತ್ತು. ಇಷ್ಟೆಲ್ಲ ಆಗಿದ್ದು ಅವಳಿಂದಾನೆ ತಾನೆ. ಏನ್ ನಡೆದಿದೆ ಅಂತ ಅವಳಿಗೆಲ್ಲ ಗೊತ್ತಿತ್ತು ತಾನೆ. ಅವಳು ಸ್ಟೇಷನ್ಗೆ ಬಂದು ನಿಜ ಹೇಳ್ಬೋದಿತ್ತಲ್ಲ. ನಾವ್ ಇಷ್ಟೊಂದೆಲ್ಲ ಕಷ್ಟಪಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಹೆಲ್ಪ್ ಮಾಡಿದ್ ನೀವು, ಅವಳೇನ್ ಮಾಡಿದಾಳೆ? ನಮ್ಮೆಲ್ರನ್ನು ಸ್ಟೇಷನ್ ಕಳ್ಸಿ ಆರಾಮಾಗಿ ಮನೇಲಿ ಕೂತಿದ್ದಾಳೆ. ನೋಡಿ, ನನ್ನ ಸಿಚುವೇಶನ್ ಬೇರೆ, ಅವಳು ಈಗಿರೋ ಸಿಚುವೇಶನೇ ಬೇರೆ. ಅವಳು ಎಷ್ಟು ಸಂಕಟ ಪಡ್ತಿದ್ಲು ಅಂತ ನಂಗೆ ಮಾತ್ರ ಗೊತ್ತು. ಪಾಪ ಅವಳು ಸತ್ಯ ಹೇಳಿದ್ಲು ಅಂತ ಅವ್ರ ಅಪ್ಪ, ಅಮ್ಮ, ಮಾವ ಎಲ್ರು ಅವಳಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿರ್ತಾರೋ ಏನೋ. ನೀನ್ಯಾಕೋ ಪಾಪ ಅಂತಿದ್ಯಾ? ಆ ಯೋಗ್ಯತೆನ ಕಳ್ಕೊಂಡ್ಬಿಟ್ಲ ಅವಳು. ಎಕಡಾನ ಎಲ್ಲಿರ್ಬೇಕೋ ಅಲ್ಲಿಟ್ರೆ ಚೆನ್ನಾಗಿರುತ್ತೆ. ತಲೆ ಮೇಲೆ ಇಟ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅಂತ ನೋಡಿದ್ಯಾ? ಅಪ್ಪ, ಡಬ್ಬದಲ್ಲಿ ಉಪ್ಪಿನಕಾಯಿ ಚಟ್ನಿ ಪುಡಿ ತುಂಬಿ ತುಂಬಿ ಕಳಿಸ್ತಿದ್ದೆ. ಈಗ ನೋಡಿದ್ಯಾ ಅವಳು ಏನ್ ಮಾಡಿದ್ಲು ಅಂತ?
ಅವಳ ಮೇಲೆ ನಂಗೆ ಇಲ್ಲಿವರೆಗೂ ಒಂದು ನಂಬಿಕೆ ಇತ್ತು, ಆದ್ರೆ ಇವಾಗ ಎಲ್ಲ ಹೊಟ್ಟೋಯ್ತು. ಇನ್ಮೇಲೆ ಅವಳು ಕಂಡ್ರೆ ನಂಗೆ ಯಾವ ಕನಿಕಾರನೂ ಬರಲ್ಲ. ಆಯ್ತು ಬಿಡಿ, ಇವತ್ತಿಗೆಲ್ಲ ಮುಗೀತು. ಮತ್ಯಾರು ಇದನ್ನ ಮುಂದುವರ್ಸೋದಕ್ಕೆ ಹೋಗ್ಬಿಡಿ. ಅವ್ರ ಅಪ್ಪ ಅಮ್ಮ ಹತ್ರ ಹೋಗಿ ಜಗಳ ಎಲ್ಲ ಮಾಡ್ಬಿಡಿ. ಅರ್ಥ ಆಯ್ತಾ? ಅಣ್ಣ ಹೇಳಿದ್ರು ತಾನೆ, ಮತ್ತೆ ಯಾವ ಸಮಸ್ಯೆನೂ ಆಗೋದ್ ಬೇಡ. ಇನ್ನ ಇಲ್ಲಿಗೆ ಬಿಟ್ಬಿಡಿ. ಅವ್ರ ಪಾಡೆಗೆ ಅವ್ರು ಇದ್ಬಿಡ್ಲಿ, ನಮ್ಮಷ್ಟಕ್ಕೆ ನಾವಿರೋಣ.